श्रीगुरुभ्यो नमः हरिः ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति तनुभावादिडमो कोऽपि वाग्मी जडमतिरविजन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवे वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರು ಭಗವಂತನಿಗೆ ನಾವು ಮನೋ ವಾಕ್ ಕಾಯ ಅದೇ ರೀತಿಯಾಗಿ ಜೀವ ಸಂಬಂಧಿಗಳಾಗಿರತಕ್ಕಂತಹ ಪತ್ನಿ ಪುತ್ರ ದ್ರವ್ಯಲಾಭ ಇದೆಲ್ಲವೂ ಕೂಡ ಭಗವಂತನದ್ದು. ಅದೇ ರೀತಿಯಾಗಿ ಏನೆಲ್ಲ ತನಗೆ ಲಭಿಸಿದೆಯೋ ಅದೆಲ್ಲವೂ ಕೂಡ ಭಗವಂತನ ದಯೆಯಿಂದಾಗಿ ದೊರಕಿದ್ದು ಎಂಬಂತಹ ಚಿಂತನೆಯಿಂದಾಗಿ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಇದೆಲ್ಲವೂ ಕೂಡ ಭಗವತ್ ಪರವಾಗಿ ಯಾವಾಗ ಚಿಂತನೆಯನ್ನು ಮಾಡ್ತಾನೋ ಆವಾಗ ಆ ಎಲ್ಲ ಏನೆಲ್ಲ ಸಿಕ್ಕಿದೆಯೋ ದೊರಕಿದೆಯೋ ಭಗವಂತನ ಅನುಗ್ರಹ ಎಂಬುದಾಗಿ ತಿಳಿದುಕೊಂಡು ಇಂತಹ ಭಗವಂತನನ್ನು ಯಾರು ಸೇವಿಸ್ತಾನೋ ಎಲ್ಲ ಕರ್ಮಗಳನ್ನು ಅವನಿಗೆ ಸಮರ್ಪಣೆಯನ್ನು ಮಾಡ್ತಾ ಯಾರು ಬದುಕ್ತಾನೋ ಅವನಿಗೆ ಭಗವಂತ ಒಲಿತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಜಗನ್ನಾಥದಾಸರು ನಾವು ಪೂಜಾ ಸಾಧನ ಏನು ಪೂಜಾದಿಗಳಿಗೆ ಉಪಯೋಗಿಸುವಂತಹ ಪೂಜಾ ಸಾಧನ ದ್ರವ್ಯಗಳು ಅದರಲ್ಲಿ ಭಗವಂತನ ಚಿಂತನೆಯನ್ನು ನಡೆಸಬೇಕು. ಯಾವ ರೀತಿಯಾಗಿ ಯಾವ ರೂಪದಿಂದಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ತದ್ರೀತ್ಯ ಅದನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಾಂದಳವೆ ಮೊದಲಾದ ಒಂದೊಂದರಲ್ಲಿ ಪೂಜಾ ಸುಸಾಧನವೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸಂದಣಿಸಿಕೊಂಡಿಹವು. ಧ್ಯಾನಕ್ಕೆ ತಂದು ಇನಿತು ಚಿಂತಿಸಿ ಸದಾ ಗೋವಿಂದ ನರ್ಚಿಸಿ ನೋಡು ನಲಿ ನಲಿದಾಡು ಕೊಂಡಾಡು. ಭಗವಂತನನ್ನು ಎಲ್ಲಿ ಚಿಂತನೆ ಮಾಡಬೇಕು ಅಂತ ಕೇಳಿದರೆ ಹೇಳ್ತಾರೆ, ಆಕಾಶ ಬಾಂದಳವೇ ಮೊದಲಾದ ಏನೆಲ್ಲ ಪದಾರ್ಥಗಳಿದೆಯೋ ಆಕಾಶ ಮೊದಲಾದಂತಹ ಒಂದೊಂದರಲ್ಲಿಯೂ ಕೂಡ ಅದೇ ರೀತಿಯಾಗಿ ಬಾಂದಳವೇ ಮೊದಲಾದ ಒಂದೊಂದರಳೊಂದೊಂದರಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದೊಂದು ರೂಪದಿಂದಾಗಿ ಭಗವಂತ ತತ್ತನ್ನಾಮಕನಾಗಿ ತತ್ತದ್ರೂಪನಾಗಿ ಇದ್ದಾನೆ ಎಂಬುದನ್ನು ನಾವು ಚಿಂತನೆಯನ್ನು ಮಾಡಬೇಕು. ಚಿಂತನೆಯನ್ನು ಮಾಡಿ ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ಒಂದೊಂದು ರೂಪಗಳು ಅದನ್ನು ಚಿಂತನೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಕೇಳಿದರೆ ಸಂದಣಿಸಿಕೊಂಡಿಹವು. ಅಲ್ಲಿ ರೂಪಗಳಿರುವುದು ಮಾತ್ರ ಅಲ್ಲ, ಆ ರೂಪಗಳನ್ನು ಧ್ಯಾನಕ್ಕೆ ಅದನ್ನು ಭಗವಂತನ ರೂಪಗಳನ್ನು ನಮ್ಮ ಧ್ಯಾನಕ್ಕೆ
ಅದನ್ನು ಉಪಯೋಗಿಸಿಕೊಳ್ಬೇಕು. ಕೇವಲ ಭಗವಂತನ ರೂಪಗಳು ಅದರಲ್ಲಿದೆ ಎಂಬುದನ್ನು ಚಿಂತನೆ ಮಾಡುವುದು ಶ್ರೇಷ್ಠ. ಆದರೆ ಅದರ ಜೊತೆಗೆ ಅದನ್ನು ನಮ್ಮ ದಿನನಿತ್ಯದ ದೈನಂದಿನ ಚರ್ಯೆಯಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು. ಯಾಕೆ ಅಂತಂದರೆ ನಮಗೆ ಭಗವಂತನ ರೂಪಗಳನ್ನು ಏನು ಜಗನ್ನಾಥದಾಸರು ಒಂದೊಂದು ರೂಪಗಳನ್ನು ಒಂದೊಂದು ಪದಾರ್ಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಅದನ್ನು ನಾವು ಚಿಂತಿಸಿಕೊಳ್ಳಬೇಕು ಅಂತ, ಧ್ಯಾನಕ್ಕೆ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಅಂತ. ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಆವಾಗ ಆ ರೂಪಗಳನ್ನು ಹೇಳಿದ್ದು ಭಗವತ್ ರೂಪಗಳನ್ನು ನಮ್ಮ ಅನುಕೂಲಕ್ಕೆ, ಅಂದರೆ ನಮ್ಮ ಸಾಧನೆಗೋಸ್ಕರವಾಗಿ ಈ ದೇಹ ಯಾಕೆ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಸಾಧನಕ್ಕೆ. ಅದನ್ನು ಸಾಧಿಸಿಕೊಂಡು ಅದನ್ನು ಚಿಂತನೆಗೆ ತಂದುಕೊಂಡು ತನ್ಮೂಲಕವಾಗಿ ಭಗವಂತನನ್ನು ಸೇರುವಂತಹ ಪ್ರಯತ್ನವನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಧ್ಯಾನಕ್ಕೆ ತಂದು ಸದಾಕಾಲದಲ್ಲೂ ಕೂಡ ಅದನ್ನು ಚಿಂತಿಸಿ ಅಂತಹ ಗೋವಿಂದನ ಭಗವಂತನನ್ನು ಅರ್ಚಿಸಿ ಮತ್ತೆ ಏನು ಮಾಡಬೇಕು, ಎಲ್ಲದರಲ್ಲೂ ಅವನನ್ನು ನೋಡಬೇಕು. ಅವನನ್ನು ನೋಡುವುದು ಮಾತ್ರವಲ್ಲದೆ ಅದನ್ನು ನಾವು ಆನಂದವನ್ನು ಪಡಬೇಕು. ಭಗವಂತನ ರೂಪಗಳನ್ನು ಕಂಡಾಗ ಏನಾಗಬೇಕು ಅಂತ ಕೇಳಿದರೆ ಆನಂದವನ್ನು ಅದು ಕೊಡುವಂತಹದ್ದು. ಅದಕ್ಕೋಸ್ಕರವಾಗಿ ಅದನ್ನು ನೋಡಿದಾಗ ಆನಂದವನ್ನು ಪಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಈಗ ಇದರ ಅರ್ಥವನ್ನು ನೋಡುವುದು ಅಂತಾದರೆ ಹೇಳ್ತಾರೆ ಬಾಂದಳವೇ ಮೊದಲಾದ ಅಂತ. ಇಲ್ಲಿ ಆಕಾಶ ಮೊದಲಾಗಿರತಕ್ಕಂತಹ ಒಂದನ್ನು ಐದರಲ್ಲಿ ಒಂದನ್ನು ಹೇಳಿದ್ದಾರೆ. ಯಾವುದು? ಆಕಾಶವನ್ನು ಹೇಳಿದ್ದಾರೆ. ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿರಾಪ, ಅದ್ಯ ಪೃಥಿವಿ, ಪೃಥಿವ್ಯಾ ಔಷಧಯ, ಔಷಧೀಭ್ಯೋನ್ನಂ. ಹೀಗೆ ಏನು ಸೃಷ್ಟಿಯಾದಿಗಳು ಆಗಿದೆ ಅದನ್ನು ಐದನ್ನೂ ಕೂಡ ಇಟ್ಟುಕೊಳ್ಬೇಕು. ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ, ಹೀಗೆ ಪಂಚಭೂತಗಳಲ್ಲಿಯೂ ಕೂಡ ಭಗವಂತನನ್ನು ತಿಳ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ ಅದನ್ನು ತಿಳ್ಕೊಂಡು ಅದಾದ ಮೇಲೆ ಪೂಜೆಗೆ ಸುಸಾಧನವಾಗಿರತಕ್ಕಂತಹ ನಾವು ದೇವತಾ ಅರ್ಚನೆಗೆ ಬಳಸುವಂತಹ ಏನೆಲ್ಲ ಪದಾರ್ಥಗಳಿದೆಯೋ, ಗಂಟೆ, ಅದೇ ರೀತಿಯಾಗಿ ಗಂಧ, ಸ್ವರ್ಣ ಆಭರಣಾದಿಗಳು, ಇದೆಲ್ಲವೂ ಕೂಡ ಸ್ವರ್ಣ ಆಭರಣ, ಗಂಧ, ಜಲ, ಪುಷ್ಪ, ತುಳಸಿ ಇತ್ಯಾದಿಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಭಗವಂತನ ಒಂದೊಂದು ರೂಪಗಳನ್ನು ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳಿದರೆ ಇಲ್ಲಿ ಎಲ್ಲ ಪದಾರ್ಥಗಳು ಆಗಬೇಕು ಅಂತಾದರೆ ಪಂಚಭೂತಗಳು ಅವಶ್ಯಕ. ಆಕಾಶ ಬೇಕು, ಜಲ ಬೇಕು, ಮತ್ತು ಅಷ್ಟೇ ಅಲ್ಲದೆ ಇನ್ನು ತೇಜಸ್ಸಿನ ಸಂಯೋಗ ಅಂದರೆ ಸೂರ್ಯನ ತೇಜಸ್ಸು ಬೇಕು. ಅಷ್ಟು ಮಾತ್ರವಲ್ಲದೆ ಎಲ್ಲವೂ ಕೂಡ ಭಗವದ್ದತ್ತವಾಗಿರತಕ್ಕಂತಹ ಆ ಎಲ್ಲ ಪಂಚತತ್ವಗಳ ಹಿನ್ನೆಲೆ ಇದ್ದಾಗ ಮಾತ್ರ, ಅದರ ವ್ಯವಸ್ಥೆ ಇದ್ದಾಗ ಮಾತ್ರ ಎಲ್ಲ ಪದಾರ್ಥಗಳು ಜಲ, ಗಂಧ, ಪುಷ್ಪ ಇದೆಲ್ಲವೂ ಕೂಡ ಆಗಬೇಕು ಅಂತಾದರೆ ಆಕಾಶ ಬೇಕು, ಪೃಥಿವಿ ಬೇಕು, ತೇಜಸ್ಸು ಬೇಕು, ವಾಯು ಬೇಕು. ಇದೆಲ್ಲವೂ ಕೂಡ ಇದ್ದುಕೊಂಡು ಆಗುವಂತಹದ್ದು. ಆ ಪಂಚಭೂತಗಳ ಹಿನ್ನೆಲೆ ಯಾವುದು? ತುಳಸಿ, ಪತ್ರ, ಪುಷ್ಪ ಇದೆಲ್ಲದಕ್ಕೂ ಕೂಡ ಇದೆ. ಇದನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ ಅವುಗಳು ಅನೇಕ ಬಗೆಯಾಗಿರತಕ್ಕಂತಹದ್ದು, ಮತ್ತು ಹೊಸತಾಗಿ ಬರುವಂತಹದ್ದು. ಇದನ್ನು ತಿಳ್ಕೊಂಡು ಭಗವಂತನ ವಿಶಾಲವಾಗಿರತಕ್ಕಂತಹ ಈ ಕಲ್ಪನೆ ನಮಗೆ ಏನು ಭಗವಂತ ನೀಡಿದ್ದಾನೆ, ಈ ಕಲ್ಪನೆ ಅತೀ ಅವಶ್ಯಕ. ಭಗವಂತನ
ಈ ಸೃಷ್ಟಿಯ ವಿಸ್ತಾರ ಎಷ್ಟು ಇದೆ ಎಂಬುದನ್ನು ನಾವು ಆವಾಗ ತಿಳ್ಕೊಳ್ಬೋದು. ಅದಕ್ಕೋಸ್ಕರ ಅದನ್ನು ತಿಳ್ಕೊಳ್ಬೇಕು. ಈ ಕಲ್ಪನೆ ಯಾಕೆ ಅಂತ ಕೇಳಿದ್ರೆ ಭಗವಂತನ ಭವ್ಯವಾಗಿರತಕ್ಕಂತಹ ಒಂದು ನಮಗೆ ನೀಡಿರತಕ್ಕಂತಹ ಒಂದು ಅನುಗ್ರಹ. ಇಷ್ಟು ಭಗವಂತ ಏನು ಸೃಷ್ಟಿಯಾದಿಗಳನ್ನು ಮಾಡಿದ್ದಾನೆ, ಅಷ್ಟು ಮಾತ್ರವಲ್ಲದೆ ಇದೆಲ್ಲವೂ ಕೂಡ ಅವನ ಭವ್ಯವಾಗಿರತಕ್ಕಂತಹ ಅನುಗ್ರಹಕ್ಕೆ ನಮಗೆ ಅದು ಕಾರಣವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರ ಈ ಅನುಸಂಧಾನವೇ ನಮಗೆ ನಿತ್ಯದಲ್ಲಿಯೂ ಕೂಡ ಪೂಜೆ ಅಂತ ಅನಿಸಿಕೊಳ್ತದೆ. ಭಗವಂತನನ್ನು ಪೂಜಾ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಭಗವದ್ದತ್ತವಾಗಿರತಕ್ಕಂತಹದ್ದನ್ನು ಅವನಿಗೆ ಅರ್ಪಿಸಿ ನಾವು ಅದನ್ನು ಉಪಯೋಗಿಸುವಂತಹದ್ದು. ಹೇಗೆ ನಮಗೆ ಭಗವಂತ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಈ ಭಗವಂತ ಏನು ಅನುಗ್ರಹವನ್ನು ಮಾಡಿದ್ದಾನೋ ಅದೇ ರೀತಿಯಾಗಿ ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯಾಗಿರತಕ್ಕಂತಹ ಉಪಕರಣಾದಿಗಳನ್ನು ನೀಡಿದ್ದಾನೋ ಇದೆಲ್ಲವೂ ಕೂಡ ಅವನ ಅನುಗ್ರಹ, ಭಗವದ್ದತ್ತ ಎಂಬುದಾಗಿ ಇದನ್ನು ಕಲ್ಪಿಸಿಕೊಳ್ಳಬೇಕು. ಕಲ್ಪಿಸಿಕೊಂಡು ಈ ಅನುಸಂಧಾನವೇ ನಮ್ಮ ಪೂಜೆ ಎಂದೆನಿಸಿಕೊಳ್ಳುವಂತಹದ್ದು. ಪೂಜೆ ಶಬ್ದಕ್ಕೆ ಬೇರೆ ಇನ್ನಿತರ ಯಾವ ಅರ್ಥವನ್ನು ಹೇಳುವುದಲ್ಲ. ಭಗವಂತನ ನಮಗೆ ನೀಡಿದ್ದು ಎಂಬಂತಹ ಒಂದು ಚಿಂತನೆ, ಈ ಚಿಂತನೆ ಇದ್ದಾಗ ಮಾತ್ರ ಆವಾಗ ಅದು ಸಾರ್ಥಕವಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಭಗವದ್ದತ್ತವಾಗಿರತಕ್ಕಂಥದ್ದನ್ನು ನಾವು ಅವನಿಗೆ ಅರ್ಪಿಸಿ ಬದುಕಿದೆವು ಅಂತ ಹೇಳಿದ್ರೆ ಆವಾಗ ಅದು ದಿನನಿತ್ಯದ ಸಾರ್ಥಕವಾಗಿರತಕ್ಕಂತಹ ಪೂಜೆ ಅಂತ ಅನಿಸಿಕೊಳ್ತದೆ. ಇನ್ನು ಏನು ಈ ಚಿಂತನೆಯಿಂದ ಪೂಜೆಯನ್ನು ಜೀವನವನ್ನು ಬದುಕಿದಾಗ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದು ನಮ್ಮ ಆನಂದಕ್ಕೆ ಕಾರಣವಾಗಿರ್ತದೆ. ಇನ್ನು ಭಗವಂತ ನೀಡಿರತಕ್ಕಂತಹ ವಸ್ತುವನ್ನು ಭಗವಂತನಿಗೇನೆ ಅರ್ಪಿಸಿ ತೇನ ತ್ಯಕ್ತೇನ ಭುಂಜೀತಾ ಅಂತ ಏನು ನಮಗೆ ಉಪನಿಷತ್ತು ಕೊಟ್ಟಿದೆ, ಆ ಚಿಂತನೆಯಲ್ಲಿ ನಾವು ಬದುಕಿದೆವು ಅಂತ ಹೇಳಿದ್ರೆ ಅದು ನಮ್ಮ ಅನುಸಂಧಾನ, ಭಗವಂತನ ವ್ಯಾಪಾರ. ಆವಾಗ ಏನಾದರೆ ಇಂತಹ ಈ ಭಗವಂತನ ಚಿಂತನೆಯಲ್ಲಿ ಭಗವದ್ ವ್ಯಾಪಾರವನ್ನು ಕಲ್ಪನೆ ಮಾಡಿಕೊಂಡು ಬದುಕಿದಾಗ ಜ್ಞಾನ, ಭಕ್ತಿ ಇತ್ಯಾದಿಗಳು ಅಧಿಕವಾಗ್ತದೆ. ಯಾಕೆ ಅಂತಂದರೆ ಜ್ಞಾನಭಕ್ತ್ಯಾದಿಗಳು ಬರುವುದು ಹೇಗೆ? ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯತ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಭಗವಂತನ ಅತ್ಯಧಿಕ ಗಾಢವಾಗಿರತಕ್ಕಂತಹ ಅವನ ಮಹಿಮೆ, ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಭಗವಂತನ ಮಹಿಮೆಯನ್ನು ತಿಳ್ಕೊಂಡಾಗ ಆವಾಗ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ ಒಳ್ಳೆಯ ಭಕ್ತಿ ಬರುವಂತಹದ್ದು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯತ ಅಂತ. ಏನು ನಮಗೆ ಮಾಹಾತ್ಮ್ಯ ಜ್ಞಾನ, ಭಗವಂತನ ಮಹತ್ವ ಜ್ಞಾನ ಗೊತ್ತಾಗಬೇಕು. ಅದಾದ ಮೇಲೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಅದು ದೃಢವಾಗಿರಬೇಕು. ದೃಢವಾಗಿದ್ದಾಗ ಸುದೃಢ ಸರ್ವತೋಧಿಕ, ಇತರ ವಸ್ತುಗಳಿಗಿಂತ ಯಾವುದನ್ನು ನಾವು ಪ್ರೀತಿ ಮಾಡ್ತೇವೆಯೋ ಅದಕ್ಕಿಂತ ಮಿಗಿಲಾಗಿರತಕ್ಕಂತಹ ಪ್ರೀತಿ ಭಗವಂತನಲ್ಲಿ ಮಾಡಬೇಕು. ಸುದೃಢ ಸರ್ವತೋಧಿಕ, ಇದನ್ನೇ ನಾವು ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ ಚಾನ್ಯತ, ಇದರಿಂದಾಗಿಯೇ ನಮಗೆ ಮುಕ್ತಿ ಇಂತಾಗುವಂತಹದ್ದು. ಇದನ್ನು ನಾವು ಕಲ್ಪನೆ ಮಾಡಿಕೊಂಡು ಈ ರೀತಿಯಾಗಿರತಕ್ಕಂತಹ ಚಿಂತನೆಯಲ್ಲಿ ಪೂಜೆಯನ್ನು ಮಾಡಿದೆವು ಅಂತ ಹೇಳಿದರೆ ಆವಾಗ ನಮಗೆ ಆ ಪೂಜೆ ಅದು ಸಾರ್ಥಕ ಅಂತ ಅನಿಸ್ತದೆ. ಮತ್ತು ಈ ರೀತಿಯಾಗಿ ಜ್ಞಾನ ಭಕ್ತ್ಯಾದಿಗಳಲ್ಲಿ ಮಾಡಿರುವಂತಹ ಪೂಜೆ ಅದರಿಂದಾಗಿ ಒಳ್ಳೆಯ ಭಕ್ತಿ ಅಧಿಕವಾಗಿದೆ. ಭಕ್ತಿ ಅಧಿಕವಾಯಿತು ಅಂತಾದರೆ ಆವಾಗ ತನ್ಮಯ, ತಾನು ಅದರಲ್ಲಿ ತನ್ಮಯನಾಗ್ತಾನೆ. ತನ್ಮಯನಾಗುವುದು ಅಂತ ಹೇಳಿದ್ರೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತಹದ್ದು. ಇದನ್ನು ಬಿಟ್ಟು
ಭಗವಂತನನ್ನು ಬಿಟ್ಟು ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಚಿಂತನೆಯಲ್ಲಿ ಬದುಕಿದಾಗ ಆವಾಗ ನಮಗೆ ಮುಕ್ತಿ ಸಿಗುವಂತಹದ್ದು. ಇದರಿಂದ ಏನಾಗ್ತದೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮಗೆ ಆನಂದ ಆಗುವುದು. ಯಾಕೆ ಆನಂದವಾಗುವುದು? ಇದೇ ಕಾರಣದಿಂದಾಗಿ, ಈ ಚಿಂತನೆಯಿಂದಾಗಿ ನಮಗೆ ಆನಂದ ಆಗುವಂತಹದ್ದು ಅಂತ ಹೇಳ್ತಾರೆ. ಹೀಗೆ ಇನ್ನು ಸಂಭ್ರಮ, ಅದೇ ನಮಗೆ ನಿತ್ಯದ ಕಾರ್ಯ. ಇದರಿಂದಾಗಿ ನಮಗೆ ಒಳ್ಳೆಯ ಆನಂದವಾಯಿತು ಅಂತ ಹೇಳಿದರೆ ತನ್ನಿಮಿತ್ತಕವಾಗಿರತಕ್ಕಂತಹದ್ದು ಭಗವದ್ ಅನುಗ್ರಹ, ಭಗವತ್ ಪ್ರಸಾದ, ಅದು ನಿಶ್ಚಯ ಅಂತ ಹೇಳ್ತಾರೆ. ಈಗ ಈ ಪಂಚಭೂತಗಳನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಪಂಚಭೂತಗಳನ್ನು ನೋಡ್ತೇವೆ. ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ. ಉಪನಿಷತ್ತಿನಲ್ಲಿ ಸೃಷ್ಟಿಯನ್ನು ಹೇಳುವಾಗ ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥ್ವಿ, ಪೃಥಿವ್ಯಾವೂಷಧಯ. ಇದು ಸೃಷ್ಟಿ ಎಲ್ಲಿಂದ ಆಯಿತು ಅಂತ ಕೇಳಿದ್ರೆ, ಸೂಕ್ಷ್ಮವಾಗಿರತಕ್ಕಂತಹ ಪ್ರಕೃತಿ ಇತ್ತು. ಆ ಪ್ರಕೃತಿಯಿಂದಾಗಿ ಆಕಾಶ, ಆಕಾಶದಿಂದಾಗಿ ವಾಯು, ವಾಯುವಿನಿಂದಾಗಿ ಅಗ್ನಿ, ಅಗ್ನಿಯಿಂದಾಗಿ ಅಪದಿಂದಾಗಿ ತೇಜಸ್ಸು, ಪೃಥಿವ್ಯಾ ಔಷಧಯ. ಹೀಗೆ ಏನು ಸೃಷ್ಟಿ ಆಗಿದೆ, ಈ ಪಂಚಭೂತಗಳನ್ನು ಕಂಡಾಗ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಪಂಚಭೂತಗಳನ್ನು ನೋಡ್ತಾನೆ. ಪಂಚಭೂತಗಳನ್ನು ನೋಡಿದಾಗ ಏನಾಗಬೇಕು ಅವನಿಗೆ? ಭಗವಂತನ ಪೂಜೆಗೆ ಲಭಿಸುವಂತಹ ಪೂಜಾ ದ್ರವ್ಯಗಳ ಸ್ಮರಣೆ. ಒಂದನ್ನು ನೋಡಿದಾಗ ಇನ್ನೊಂದರ ಸ್ಮರಣೆ ಹೇಗೆ ನಮಗೆ ಬರ್ತದೋ, ಒಂದು ಈ ಪಂಚಭೂತಗಳು ನಮಗೆ ಭಗವತ್ ಪೂಜೆಗೆ ಸಹಕಾರಿ ಎಂಬುದನ್ನು ನಮ್ಮ ಚಿಂತನೆಗೆ ನಾವು ತಂದುಕೊಳ್ಳಬೇಕು. ಭಗವಂತ ಕೊಟ್ಟಿಲ್ಲ ಅಂತಾದರೆ, ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಏನಿದ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ವ್ಯಾಪಿಸಿಕೊಂಡು ಅವನಿದ್ದಾನೆ. ಮತ್ತೊಂದು ಪೂಜಾ ಅಂತ ಹೇಳಿದರೆ ಚಿಂತನೆ. ಯಾವುದನ್ನು ಚಿಂತನೆ? ಭಗವಂತ ಸಕಲ ಪೂಜಾ ಸಾಧನಗಳಲ್ಲಿ ತಾನು ವ್ಯಾಪಿಸಿಕೊಂಡಿದ್ದಾನೆ. ಹೇಗೆ ಗಂಧ, ತುಳಸಿ, ಪುಷ್ಪ ಇತ್ಯಾದಿಗಳಲ್ಲಿ ಭಗವಂತನ ಒಂದೊಂದು ರೂಪಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಷ್ಟೆಷ್ಟು ರೂಪಗಳು ಭಗವಂತ ಆ ಗಂಧದಲ್ಲಿ, ತುಳಸಿಯಲ್ಲಿ, ಅದೇ ರೀತಿಯಾಗಿ ಎಲ್ಲಿ ಅವನ ರೂಪಗಳು ಇದೆ, ಎಷ್ಟೆಷ್ಟು ರೂಪಗಳಿದೆ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ರೂಪಗಳನ್ನು ಎಷ್ಟು ಭಗವಂತನನ್ನು 24 ತುಳಸಿ ದಳದಲ್ಲಿ 5317 ರೂಪಗಳು, ಮತ್ತು ಪುಷ್ಪದಲ್ಲಿ 161 ರೂಪಗಳು, ದೀಪದಲ್ಲಿ 13 ರೂಪಗಳು, ಗಂಧದಲ್ಲಿ 403 ರೂಪಗಳು. ಈ ಎಲ್ಲ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಇಷ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಭಗವಂತ ಎಷ್ಟು ಮಹಿಮೆ ಉಳ್ಳವನು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಅವನ ಇಷ್ಟೆಲ್ಲ ರೂಪದಲ್ಲಿದ್ದಾನೆ ಅಂತ ಆದಮೇಲೆ ಅವನ ಮಹಿಮೆ ಏನಾಯ್ತಿದು? ಸಾಮಾನ್ಯವಾಗಿರತಕ್ಕಂತಹ ಮಹಿಮೆ ಅಲ್ಲ ಇದು. ಯಾವುದೋ ಒಂದು ಸಾಮಾನ್ಯವಾಗಿರತಕ್ಕಂತಹ ಮಹಿಮೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ರೂಪದಿಂದಾಗಿ ತಾನು ಬೇರೆ 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 ಪದಾರ್ಥಗಳಲ್ಲಿ ಇದ್ದಾನೆ ಅಂತಾದರೆ ಅವನ ಮಹಿಮೆ ಎಂಥದ್ದು. ಅದಕ್ಕೋಸ್ಕರವಾಗಿ ಆ ಭಗವಂತನನ್ನು ಈ ಮಹಿಮೆಯನ್ನು ತಿಳ್ಕೊಂಡಾಗ ನಮಗೇನಾಗ್ತದೆ ಅಂತ ಕೇಳಿದರೆ ಅವನ ಮೇಲೆ ಭಕ್ತಿ, ಅಂಥವರನ್ನು ತಿಳ್ಕೊಳ್ಳಬೇಕು, ಅಂಥವನ ಬಗ್ಗೆ ಜ್ಞಾನವನ್ನು ನಾನು ಪಡ್ಕೊಳ್ಬೇಕು ಅಂತ ಅನಿಸ್ತದೆ. ಜ್ಞಾನ, ಭಕ್ತಿ ಇದನ್ನು ಮಾಡಿದಾಗ ತಯಾ ಮುಕ್ತಿ, ಅದರಿಂದಾಗಿ ಮುಕ್ತಿ ಎಂಬುದು ನಿಶ್ಚಿತ ಅಂತ. ಅದಕ್ಕೋಸ್ಕರ ಎಲ್ಲ ಮಹಿಮೆಗಳನ್ನು ತಿಳ್ಕೊಂಡು ಅದನ್ನು ತನ್ನಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಸಂಧಾನ ಮಾಡಿಕೊಂಡು ತಾನು ಬದುಕಿದ ಅಂತ ಹೇಳಿದರೆ ತನ್ನ ಜೀವಮಾನ ಪೂರ್ತಿ ಅದು ಜೀವನವೇ ಪೂಜೆ ಎಂದನಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ಪೂಜೆ, ಭಗವಂತನ ಸಂಬಂಧಿಯಾಗಿರತಕ್ಕಂತಹ ಏನೆಲ್ಲ ಪದಾರ್ಥಗಳಿದೆಯೋ ಅಂಥವುದನ್ನು
ಭಗವಂತನನ್ನು ತಿಳ್ಕೊಂಡು ಅದನ್ನು ಬದುಕಿದಾಗ ನಮಗೆ ಅನುಗ್ರಹವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಕೇವಲ ಯಾಂತ್ರಿಕವಾಗಿ ಮಾಡಿದೆವು ಅಂತ ಹೇಳಿದ್ರೆ ಏನು ಪ್ರಯೋಜನ? ಯಾಂತ್ರಿಕವಾಗಿರತಕ್ಕಂತಹ ಪೂಜಾದಿ ದ್ರವ್ಯಗಳು, ಪೂಜಾದಿ ಸಾಧನಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಸಲಕರಣೆಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಉಪಕರಣಗಳು, ಇದೆಲ್ಲವೂ ಕೂಡ ಅವನ ಅನುಗ್ರಹ ಎಂಬಂತಹ ಚಿಂತನೆಗೂ ಮತ್ತು ಕೇವಲ ಯಾಂತ್ರಿಕವಾಗಿ ಮಾಡುವಂತಹ ಪೂಜೆಗೂ ಅದು ಯಾವುದು ಉತ್ಕೃಷ್ಟತಮವಾಗಿರತಕ್ಕಂತಹದ್ದು ಅಂತ ಕೇಳಿದರೆ, ಭಗವತ್ ಚಿಂತನಾಪರವಾಗಿ ಅದೇ ರೀತಿಯಾಗಿ ಭಗವಂತನ ರೂಪಗಳನ್ನು ತಿಳಿದುಕೊಂಡು ಅಂತಹ ಪೂಜೆ ಏನು ದ್ರವ್ಯ ಸಾಧನಗಳು, ಭಗವಂತನ ಸಾಲಿಗ್ರಾಮದಲ್ಲಿರತಕ್ಕಂತಹ ರೂಪಗಳು, ಇದೆಲ್ಲವನ್ನು ಹಿನ್ನೆಲೆ ಇಟ್ಟುಕೊಂಡು ಹೇಗೆ ಅಂತ ಕೇಳಿದರೆ, ಕೇವಲ ಪಾಠವನ್ನು ಮಾಡಿದಾಗ ಒಬ್ಬ ಅಧ್ಯಾಪಕ ಪಾಠವನ್ನು ಮಾಡ್ತಾನೆ ಅಂತ ಇಟ್ಟುಕೊಳ್ಳುವ. ಆ ಪಾಠವನ್ನು ಮಾಡುವಂತಹ ಅಧ್ಯಾಪಕನಿಗೆ ತಾನು ಯಾವ ವಿಚಾರವನ್ನು ಹೇಳ್ತಾನೋ ಅಥವಾ ಯಾವುದನ್ನು ವಿದ್ಯಾರ್ಥಿಗೆ ಮನದಟ್ಟು ಮಾಡಲಿಕ್ಕೆ ಹೊರಟಿದ್ದಾನೋ ಅದರ ಆ ವಿಷಯದ ಹಿನ್ನೆಲೆ ಇಲ್ಲ ಅಂತಾದರೆ ಆವಾಗ ಅವನ ಪೂಜೆ ಅಥವಾ ಅವನ ಪಾಠ ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಒಬ್ಬ ವಿದ್ಯಾರ್ಥಿ, ಒಬ್ಬ ಅಧ್ಯಾಪಕ ಪೂರ್ವಾಲೋಕನ ಮಾಡಿಕೊಳ್ಳಿಲ್ಲ ಅಂತ ಇಟ್ಟುಕೊಳ್ಳುವ. ಒಬ್ಬ ಅಧ್ಯಾಪಕನಾಗಿರತಕ್ಕಂಥವನು ಅವನು ಏನಾಗಬೇಕು, ಒಂದು ಪಾಠವನ್ನು ವಿದ್ಯಾರ್ಥಿಗೆ ಮಾಡಬೇಕು ಅಂತಾದರೆ ಅವನಿಗೆ ಅದರ ಪೂರ್ವಾವಲೋಕನ ಅತೀ ಅವಶ್ಯಕ. ಅದರ ಪೂರ್ವಾವಲೋಕನವನ್ನು ಮಾಡಿಕೊಂಡು ತದನಂತರ ಅವನು ಮಕ್ಕಳಿಗೆ ಆ ವಿಷಯವನ್ನು ಮನದಟ್ಟು ಮಾಡಬೇಕು. ವಿದ್ಯಾರ್ಥಿಗೆ ಅರ್ಥ ಆಗಬೇಕು ಅಂತಾದರೆ ಅಧ್ಯಾಪಕನ ಪೂರ್ವಾವಲೋಕನ ಎಂಬುದು ಅತೀ ಅವಶ್ಯಕ. ಅಂದರೆ ಏನಾಯಿತು, ಅದರ ಚಿಂತನೆ, ಆ ಮನನ, ತಾನು ಏನನ್ನು ಪಾಠವನ್ನು ಮಾಡಬೇಕು ಅಂತಿದ್ದಾನೋ ಅದರ ಪೂರ್ವಾವಲೋಕನ, ಅದರ ಚಿಂತನೆ ಅತೀ ಮುಖ್ಯ. ಅದರಿಂದ ಏನಾಯಿತು, ಅವನು ಮರುದಿವಸ ಪಾಠವನ್ನು ಮಾಡಿದಾಗ ವಿದ್ಯಾರ್ಥಿಗೆ ಅದರ ಅರ್ಥ ಆಗಲಿಕ್ಕೆ ಸಾಧ್ಯ. ಒಂದು ವೇಳೆ ತಾನು ಯಾಂತ್ರಿಕವಾಗಿ ಏನು ಅದರಲ್ಲಿ ಒಂದು ಭರ ಇಲ್ಲ, ಭರ ಅಂತೇಳಿದರೆ ತಾನು ಅದನ್ನು ವಿದ್ಯಾರ್ಥಿಗೆ ಅರ್ಥೈಸಬೇಕು ಎಂಬಂತಹ ಭರ ಇಲ್ಲ ಅಂತಾದರೆ, ಅದರಲ್ಲಿ ತಾನು ತನ್ಮಯನಾಗಲಿಲ್ಲ ಅಂತಾದರೆ ಆವಾಗ ವಿದ್ಯಾರ್ಥಿಗೂ ಕೂಡ ಆ ವಿಷಯ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಯಾಂತ್ರಿಕ. ಏನಾಯಿತು ಯಾಂತ್ರಿಕ? ಏನೋ ಹೇಳಬೇಕು ಅಂತ ಹೇಳಿದ್ದಾನೆ, ಅದರಿಂದ ರಿಸಲ್ಟ್ ಏನು? ಅವನಿಗೆ ಎದುರಿನಲ್ಲಿರತಕ್ಕಂತಹ ವಿದ್ಯಾರ್ಥಿಗೆ ಆ ವಿಷಯದ ಅರಿವಾಗಲಿಲ್ಲ, ಮನದಟ್ಟಾಗಲಿಲ್ಲ. ಮತ್ತೇನಾಗಬೇಕು? ವಿದ್ಯಾರ್ಥಿಗೆ ಅದರ ಅರಿವಾಗಬೇಕು, ಅದರ ಅರ್ಥ ಗೊತ್ತಾಗಬೇಕು ಅಂತಾದರೆ ಒಳ್ಳೆಯ ಚಿಂತನೆ ಬೇಕು, ವಿದ್ಯಾರ್ಥಿಯ ಪ್ರಯತ್ನವೂ ಬೇಕು. ಇದೇ ರೀತಿಯಾಗಿ ತಾನು ಒಂದು ವೇಳೆ ಪೂಜೆಯನ್ನು ಮಾಡ್ತಾನೆ ಎಂದಿಟ್ಟುಕೊಳ್ಳುವ. ಪೂಜೆಯನ್ನು ಮಾಡುವಾಗ ಅದರಲ್ಲಿ ಏನು ಆ ಹಿನ್ನೆಲೆ ಭಗವಂತನ ಭಗವದ್ದತ್ತವಾಗಿರತಕ್ಕಂತಹದ್ದು, ಆ ಭಗವಂತನ ರೂಪದ ಚಿಂತನೆ, ಭಗವಂತನ ಮಹಿಮೆಯ ಚಿಂತನೆ, ಅದರ ವ್ಯಾಪ್ತಿಯ ಚಿಂತನೆ, ಇದೆಲ್ಲವೂ ಕೂಡ ಇತ್ತು ಅಂತಾದರೆ ಏನಾಯಿತು, ಅದರಿಂದ ನಮಗೆ ಈ ಧ್ಯಾನಕ್ಕೆ ಅದು ಪೂರಕವಾಗ್ತದೆ. ನಮ್ಮ ಏಮ್ ಏನು, ನಮ್ಮ ಗೋಲ್ ಏನು ಕೇಳಿದ್ರೆ ಧ್ಯಾನವನ್ನು ಮಾಡುವಂತಹದ್ದು, ಭಗವಂತನನ್ನು ತಿಳ್ಕೊಳ್ಬೇಕು, ಭಗವಂತನನ್ನು ಕಾಣಬೇಕು ಅಂತ. ಈ ಗೋಲ್ ನಾವು ಇಟ್ಟುಕೊಂಡೆವು ಅಂತ ಹೇಳಿದ್ರೆ, ಈ ನಮ್ಮ ಹಿನ್ನೆಲೆ ಇದು ಇತ್ತು ಅಂತ ಆದರೆ, ಹಿನ್ನೆಲೆ ಯಾವುದು, ನಮ್ಮ ಗೋಲ್ ಯಾವುದು ಅಂತ ಕೇಳಿದ್ರೆ ಭಗವದ್ ದರ್ಶನ ಎಂಬುದು ನಮ್ಮ ಗೋಲ್. ಈ ಗೋಲು ನಾವು ರೀಚ್ ಆಗಬೇಕು ಅಂತಾದರೆ, ನಾವು ಅದನ್ನು ತಲುಪಬೇಕು ಅಂತಾದರೆ ಭಗವಂತನ ಆ ಪೂರ್ಣವಾಗಿರತಕ್ಕಂತಹ ಹಿನ್ನೆಲೆ ಇದ್ದಾಗ ಮಾತ್ರ ಆವಾಗ ಅದು ಸಾರ್ಥಕವಾಗ್ತದೆ ಅಂತ. ಅದಕ್ಕೋಸ್ಕರವಾಗಿ ಎಲ್ಲದರನ್ನೂ ಕೂಡ ನಾವು ಚಿಂತನೆ ಮಾಡಿಕೊಂಡು ಭಗವಂತನನ್ನು ಅರ್ಚನೆ ಮಾಡಬೇಕು,
ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ, ಮನಸ್ಸನ್ನು ಅವನಿಗೆ ಅರ್ಪಿಸಿ, ಮನಸ್ಸಿಲ್ಲದೆ ಮಾಡಿರತಕ್ಕಂತಹ ಅಧ್ಯಾರ್ಥಿಯೂ ಕೂಡ ಮನಸ್ಸಿಲ್ಲದೆ ಪಾಠವನ್ನು ಕೇಳಿದರೆ ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅವನಿಗೆ ಮನಸ್ಸಿಲ್ಲದೆ ಅವನು ಪಾಠವನ್ನು ಕೇಳಿದಾಗ ಅವನ ಒಳಗಿರತಕ್ಕಂಥ ಏನು ಅಥವಾ ಎದುರಿನಲ್ಲಿ ವಿಚಾರವನ್ನು ಅಧ್ಯಾಪಕರು ಹೇಳಿದ್ದಾರೆ ಅವನಿಗೆ ಅದರ ಪೂರ್ಣವಾಗಿರತಕ್ಕಂತಹ ಅರಿವು ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಏನು ಬೇಕು? ಮನಸ್ಸು ಇರಬೇಕು. ಮನಸ್ಸು ಸಹಿತವಾಗಿರತಕ್ಕಂತಹ, ಮನಸ್ಸು ಇದ್ದುಕೊಂಡು ಮಾಡಿರತಕ್ಕಂತಹ ಪೂಜೆ ಅದು ಸಾರ್ಥಕವಾಗ್ತದೆ. ಆವಾಗ ನಮಗೆ ಭಗವಂತನ ಪೂರ್ಣವಾಗಿರತಕ್ಕಂತಹ ಅನುಗ್ರಹ ಆಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಜಗನ್ನಾಥದಾಸರು ನಮಗೆ ಭಗವಂತನ ರೂಪಗಳ ಚಿಂತನೆ, ಅವನ ಎಲ್ಲ ಬಗೆಬಗೆಯಾಗಿರತಕ್ಕಂತಹ ರೂಪಗಳನ್ನು ಧ್ಯಾನ ಮಾಡಬೇಕು. ಅದಾದ ಮೇಲೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದಲಿಹ ಗಂಧವೇ ಸುಗಂಧವು ಜಲವೇ ರೂಪರಸವೇ ಸುದೀಪವು ಎಲರು ಚಾಮರ ಶಬ್ದ ವಾದ್ಯಗಳರ್ಪಿಸಲು ಒಲಿವ. ಭಗವಂತ ಒಲಿತಾನಂತೆ. ಯಾರಿಗೆ ಒಲಿತಾನೆ ಅಂತ ಕೇಳಿದ್ರೆ ಚಿಂತನೆ. ಭಗವಂತನನ್ನು ಒಳ್ಳೆ ನಮಗೆ ಪಂಚಭೂತಗಳಲ್ಲಿ ಚಿಂತನೆ ಮಾಡಲಿಕ್ಕೆ ಹೇಳಿಕೊಟ್ರು. ಆ ಹಿನ್ನೆಲೆ ಅದನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ಹೇಗೆ ಗಟ್ಟಿಗೊಳಿಸುವಂತಹದ್ದು ಅಂತ ಕೇಳಿದ್ರೆ, ಭಗವಂತ ಜಲಜನಾಭನ, ಜಲ ಯಾವುದು? ಕಮಲದಲ್ಲಿ ಅರಳಿರತಕ್ಕಂತಹ ನಾಭ, ಆ ಪದ್ಮನಾಭ ಭಗವಂತ. ಅಂತಹ ಪದ್ಮಭವ ಬ್ರಹ್ಮನನ್ನು ತನ್ನ ಹೊಕ್ಕುಳಲ್ಲಿ ಲಾಲಿಸಿರತಕ್ಕಂಥವನು. ಅಂತಹ ಭಗವಂತನನ್ನು ತಾನು ಚಿಂತನೆ ಮಾಡಬೇಕು. ಜಲಜನಾಭನ ಮೂರ್ತಿ, ಅವನ ರೂಪವನ್ನು ಧ್ಯಾನ ಮಾಡಬೇಕು. ಆಚಾರ್ಯರು ನಮಗೆ ಬೇಕಾದಷ್ಟು ಚಿಂತನೆಯನ್ನು, ಅವನ ರೂಪಗಳನ್ನು, ಕೃಷ್ಣಾದಿ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಸುಲಭವಾಗಲಿಕ್ಕೋಸ್ಕರವಾಗಿ ಒಳ್ಳೆಯ ಧ್ಯಾನವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ, ನಮಗೆ ಅನುಗ್ರಹ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅಂತಹ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿಕೊಳ್ಳಬೇಕು. ಅಂತಹ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಮನದಲ್ಲಿ ನೆಲೆಗೊಳಿಸಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಗಟ್ಟಿಗೊಳಿಸಬೇಕು. ಕೇವಲ ಕಾಟಾಚಾರಕ್ಕೋಸ್ಕರವಾಗಿ ಚಿಂತನೆ ಮಾಡಿದರೆ ಪ್ರಯೋಜನವಿಲ್ಲ. ನಮ್ಮದು ಹೇಗೆ ಅಂತ ಕೇಳಿದರೆ, ನಮ್ಮ ಮನಸ್ಸು ಭಗವಂತನಲ್ಲಿ ಕ್ಷಣದಲ್ಲಿ ಮಾತ್ರ ಹೋಗಿ ಬರುವಂತಹದ್ದು. ನಾವು ಹೇಳಲಿಕ್ಕೆ ಸುಲಭ, ಅವರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಭಕ್ತಿ ಯಾವಾಗ ಬರಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಭಗವಂತನ ಮಾನಸ ಪೂಜೆ, ಒಳ್ಳೆಯ ಮಾನಸಿಕವಾಗಿರತಕ್ಕಂತಹ ಎಲ್ಲ ಪದಾರ್ಥಗಳಲ್ಲಿ ಅವನನ್ನು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿಕೊಂಡು ಅವನ ಮೂರ್ತಿಯನ್ನು, ಭಗವಂತನ ಮೂರ್ತಿಯನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡಬೇಕು. ಗಟ್ಟಿಯಾಗಿ ಅದನ್ನು ಚಿಂತನೆ ಮಾಡಿ ಮತ್ತೆ ದೃಢವಾಗಿ ಅದರಲ್ಲಿ ನಾನು ಹೇಳಿದಲ್ವ, ಯಾವ ಕಾಲಕ್ಕೂ ಕೂಡ ಅದು ಅಲುಗಾಡಬಾರ್ದು. ಅಂದರೆ ಒಮ್ಮೆ ನಾವು ಭಗವಂತನನ್ನು ಚಿಂತನೆ ಮಾಡಿ ಅದನ್ನು ಗಟ್ಟಿಗೊಳಿಸಿದೆವು ಅಂತ ಹೇಳಿದರೆ ಮನಸ್ಸನ್ನು, ಅವನಲ್ಲಿ ಮತ್ತೆ ಅದು ಏನು ಕಾರಣದಿಂದಲೂ ಕೂಡ ಅದು ಚಂಚಲವಾಗಬಾರದು. ದೃಢವಾಗಿರತಕ್ಕಂಥ, ನಿಶ್ಚಲವಾಗಿರತಕ್ಕಂಥ, ಅಚಂಚಲವಾಗಿರತಕ್ಕಂಥ, ಚಂಚಲಗೊಳ್ಳಬಾರ್ದು. ಯಾವ ಕಾಲದಲ್ಲಿ ನಾವು ಭಗವಂತನಲ್ಲಿ ಗಟ್ಟಿಯಾಗಿ ಅದನ್ನು ಮನಸ್ಸನ್ನು ನಾವು ನೆಲೆಗೊಳಿಸ್ತೇವೆಯೋ ಆ ಸಂದರ್ಭದಲ್ಲಿ ನೆಲೆಗೊಳಿಸಿದಾಗ ಏನಾಗ್ತದೆ ಅಂತ ಕೇಳಿದರೆ, ನಮಗೆ ಎಲ್ಲವೂ ಕೂಡ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪ್ರಾಕೃತಿಕವಾಗಿರತಕ್ಕಂತಹ ವಿಚಾರಗಳು, ಭಗವಂತ ನಮಗೆ ಏನನ್ನ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದನ್ನು ಕೊಟ್ಟಿದ್ದಾನೆ.
ಇದೆಲ್ಲವೂ ಕೂಡ ನಮಗೆ ಭಗವದ್ದತ್ತ ಅಂತ ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡು ಏನೇ ಆಗಲಿ ಯಾವುದೆಲ್ಲ ಅಂತ ಕೇಳಿದರೆ ಹೇಳ್ತಾರೆ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಯಾವ ಕಾಲಕ್ಕೂ ಕೂಡ ಯಾವುದನ್ನೂ ಕೂಡ ನಿಂದನೆ ಮಾಡಬಾರದು. ಯಾಕೆ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಚಳಿಯಾಗಲಿ ಗಾಳಿಯಾಗಲಿ ಮಳೆಯಾಗಲಿ ಬಿಸಿಲಾಗಲಿ ಇದೆಲ್ಲವೂ ಕೂಡ ಭೀಷಾಸ್ಮಾದ್ವಾದ ಪವತೆ ಭೀಷೋದೇತಿ ಸೂರ್ಯ, ಭಗವಂತನ ಭಯದಿಂದಾಗಿ ಭಗವಂತನ ಅನುಗ್ರಹದಿಂದಾಗಿಯೇ ತಾನೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಈ ಚಳಿ ಬಿಸಿಲು ಮಳೆ ಗಾಳಿ ಇದೇನೇ ಬರಲಿ ಇದೆಲ್ಲವೂ ಕೂಡ ಅವನ ಪ್ರಸಾದ. ಅವನು ಏನು ಚಿಂತನೆ ಮಾಡಿದ್ದಾನೆ, ಅವನ ಸಂಕಲ್ಪ ಇದೆ. ಅವನ ಸಂಕಲ್ಪ ಇಲ್ಲ ಅಂತಾದರೆ ಯಾವುದು ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಏನು ಮಾಡಿದ್ರೂ ಕೂಡ ನಿಂದನೆ ಮಾಡಬಾರದು. ನಿಂದನೆ ಮಾಡದೆ ಪ್ರತಿನಿತ್ಯ ನೆಲದಲ್ಲಿರತಕ್ಕಂತಹ ಏನು ಭೂಮಿ ಶಬ್ದಸ್ಪರ್ಶವತ್ ಏನು ಶೀತಸ್ಪರ್ಶವತ್ಯ ಆಪಹ, ಶೀತಸ್ಪರ್ಶವುಳ್ಳದ್ದು ನೀರು. ಅದೇ ರೀತಿಯಾಗಿ ಗಂಧವತಿ ಪೃಥಿವಿ, ಗಂಧವತ್ವಂ ಪೃಥಿವ್ಯಾ ಲಕ್ಷಣಂ, ಗಂಧವತ್ವ ಗಂಧವುಳ್ಳದ್ದು. ಇದು ಎಲ್ಲಿಂದ ಬಂದದ್ದು? ಪೃಥಿವಿಗೆ ಗಂಧವತ್ವ ಎಲ್ಲಿಂದ ಬಂತು? ಗಂಧವತ್ವಂ ಪೃಥಿವ್ಯಾ ಲಕ್ಷಣಂ ಅಂತ ಹೇಳುತ್ತೇವೆ. ಶೀತಸ್ಪರ್ಶವತ್ಯ ಆಪಹ ಅಂತ ಹೇಳ್ತೇವೆ. ಶೀತಸ್ಪರ್ಶವುಳ್ಳದ್ದು ನೀರು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಉಷ್ಣಸ್ಪರ್ಶವತ್ಯ ತೇಜ ಅಂತ ಹೇಳ್ತೇವೆ. ಉಷ್ಣಸ್ಪರ್ಶ ಎಲ್ಲಿ ಉಷ್ಣಸ್ಪರ್ಶ ಇದೆಯೋ ಅದನ್ನು ತೇಜಸ್ಸು ಅಂತ ಹೇಳುತ್ತೇವೆ. ಅದೇ ರೀತಿಯಾಗಿ ನಮಗೆ ಇದೆಲ್ಲ ಅನುಗ್ರಹ ಯಾರಿಂದ ಆಯಿತು ಅಂತ ಕೇಳಿದ್ರೆ ಅವನು ಭಗವಂತ ಆಯಾಯ ದ್ರವ್ಯಗಳಲ್ಲಿ ಆಯಾಯ ಗುಣಧರ್ಮಗಳನ್ನು ಆಯಾಯ ಗುಣ ವಿಶಿಷ್ಟತ್ವವನ್ನು ತಾನು ಹೊಂದಿ ತಾನು ಅದಕ್ಕೆ ಆಯಾಯ ಧರ್ಮಗಳನ್ನು ನೀಡಿ ತಾನು ಅದರಲ್ಲಿ ಸಂಚಾರವನ್ನು ಮಾಡ್ತಾನೆ. ಸಂಚಾರವನ್ನು ಮಾಡಿ ಹೇಳ್ತಾರೆ, ಪೃಥ್ವಿಯಲ್ಲಿರ್ತಕ್ಕಂತಹ ಗಂಧ ಅದು ಸುಗಂಧ, ಜಲ ರಸ ಇದೆಲ್ಲವೂ ಕೂಡ ಭಗವಂತನದ್ದೇ ಎಂಬಂತಹ ಚಿಂತನೆ. ಅದೇ ರೀತಿಯಾಗಿ ಗಾಳಿ ಬೀಸುವಂತಹದ್ದು ಇದು ಚಾಮರ. ಇನ್ನು ಗಂಧ ರಸ ದೀಪ ಧೂಪ ಇದೆಲ್ಲವೂ ಶಬ್ದ ಯಾವುದು ಏನೆಲ್ಲ ಶಬ್ದಗಳಿದೆಯೋ ವೇದಗಳೇ ಹೇಳಿದೆ ಅಲ್ವಾ, ಏನೆಲ್ಲ ಶಬ್ದಗಳಿದೆಯೋ ಎಲ್ಲಿಯ ತನಕ ಅಂತ ಕೇಳಿದರೆ ಯಾವುದೋ ಒಂದು ಧ್ವನಿ ವಾದ್ಯಗಳಿಂದ ಬರುವಂತಹ ಕೈಯಿಂದ ಬಡಿಯುವಂತಹದ್ದು, ಅದೇ ರೀತಿಯಾಗಿ ಗಾಳಿಯ ಮೂಲಕವಾಗಿ ಬರುವಂತಹ ಧ್ವನಿಗಳು, ಎಲ್ಲ ಧ್ವನಿಗಳು ಕೂಡ ಏನೆಲ್ಲ ಧ್ವನಿಗಳಿದೆಯೋ ಎಲ್ಲ ಧ್ವನಿಗಳು ಕೂಡ ಅದು ಭಗವಂತನದ್ದೇ ಒಂದೊಂದು ಗುಣ ಧರ್ಮವನ್ನು ಒಂದೊಂದು ರೂಪವನ್ನು ಹೇಳ್ತದೆ ಅಂತ. ಹೇಗೆ ಅಂತ ಕೇಳಿದರೆ ಆ ವೇದಗಳಲ್ಲಿರತಕ್ಕಂತಹ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಾದಿಗಳು ಕೂಡ ಭಗವಂತನ ಒಂದೊಂದು ಗುಣವನ್ನು ತಿಳಿಸಲಿಕ್ಕೆ ಅದು ಹೊರಟದ್ದು ಇರುವಂತಹದ್ದು ಅಂತ ಹೇಳ್ತಾರೆ. ಹೀಗೆ ಎಲ್ಲ ಆ ಧೂಪ ದೀಪ ಗಂಧ ಇತ್ಯಾದಿಗಳೆಲ್ಲವೂ ಕೂಡ ಅವನಿಗೆ ಅರ್ಪಿಸಿದೆವು ಅಂತ ಹೇಳಿದ್ರೆ ಅರ್ಪಿಸಿದ್ರಿಂದಾಗಿ ಒಲಿತಾನೆ. ಭಗವಂತ ಏನನ್ನು ನೋಡ್ತಾನೆ ಅಂತ ಕೇಳಿದ್ರೆ ಭಕ್ತಿ. ಈ ಅರ್ಪಣಾ ಮನೋಭಾವದಿಂದಾಗಿ ಭಗವಂತ ಕೊಟ್ಟಿರುವುದು ಎಂಬಂತಹ ಅರ್ಪಣಾ ಮನೋಭಾವದಿಂದಾಗಿ ತಾನು ಪೂಜೆಯನ್ನು ಮಾಡಿದಾಗ ಆವಾಗ ಅದು ಸಾರ್ಥಕವಾಗಿದೆ ಅಂತ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಏನು ವಿಚಾರವನ್ನು ಹೇಳಿದ್ದಾರೆ ಅದನ್ನು ಇದರಲ್ಲಿ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಭಗವಂತನ ರೂಪವನ್ನು ಹೃದಯದಲ್ಲಿ ಚಿಂತನೆ ಮಾಡಬೇಕು ಅಂತ. ಹೇಗೆ ಅಂತ ಕೇಳಿದ್ರೆ ಗಂಧತನ ಮಾತ್ರೆ, ಪೃಥ್ವೀತನ ಮಾತ್ರೆ, ಅಪ್ತನ್ ಮಾತ್ರೆ, ತೇಜೋತನ ಮಾತ್ರೆ, ವಾಯುತನ ಮಾತ್ರೆ ಇದೆಲ್ಲವೂ ಕೂಡ ಭಗವಂತನ ಒಂದೊಂದು ಜಲ ಗಂಧ ಧೂಪ ದೀಪ ಚಾಮರ ವಾದ್ಯ ಇತ್ಯಾದಿಗಳನ್ನು ಚಿಂತನೆ ಮಾಡಬೇಕು. ವಿಜಯದಾಸರು ಕೂಡ ಅದಕ್ಕೆ
ಬೇಕಾದಷ್ಟು ಪ್ರಮಾಣಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಅಷ್ಟು ಮಾತ್ರವಲ್ಲದೆ ಏನು ವಿಚಾರಗಳಿದ್ರು ಚಳಿ, ಗಾಳಿ, ಬಿಸಿಲು, ಮಳೆ ಇದೆಲ್ಲವೂ ಕೂಡ ಇದನ್ನು ನಿಂದನೆ ಮಾಡಬಾರದು. ಬಿಸಿಲು, ಮಳೆ ಇದು ಎಲ್ಲಿಂದ ಅಂತ ಕೇಳಿದರೆ ಅವನು ಅನುಗ್ರಹ ಮಾಡಿದ್ದು ಅಲ್ವಾ. ಅವನು ಅನುಗ್ರಹ ಮಾಡಿಲ್ಲ ಅಂತ ಅಂದರೆ ಯಾವತ್ತೂ ಕೂಡ ಅವಾಗ ನಮಗೇನಾಯಿತು, ಅದರಿಂದ ನಮಗೆ ದೋಷವಾಗ್ತದೆ. ಭಗವಂತನ ಸೃಷ್ಟಿಯಲ್ಲಿ ಭಗವಂತನ ಸೃಷ್ಟಿಯನ್ನು ನಾವು ನಿಂದನೆ ಮಾಡಿದರೆ ಭಗವಂತನನ್ನು ನಿಂದನೆ ಮಾಡಿದಂತಹ ದೋಷಕ್ಕೆ ನಾವು ಒಳಗಾಗ್ತೇವೆ. ಭಗವಂತ ಕೊಟ್ಟದ್ದು ಭಗವಂತ ಕೊಟ್ಟಿಲ್ಲ ಅಂತ ಆದರೆ ಭಗವಂತನ ವ್ಯವಸ್ಥೆಯಲ್ಲಿ ಭಗವಂತನ ಏನು ಕಲ್ಪನೆಯಲ್ಲಿ ಇದಿಲ್ಲ ಅಂತ ಆದರೆ ಯಾವತ್ತೂ ಕೂಡ ಯಾವ ವ್ಯವಸ್ಥೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಚಳಿ, ಗಾಳಿ, ಬಿಸಿಲು, ಮಳೆ ಇದು ಯಾರದ್ದು? ಅವನ ಅನುಗ್ರಹ, ಅವನ ಆರ್ಡರ್, ಅವನ ಆಜ್ಞೆ. ಅವನ ಆಜ್ಞೆಯನ್ನು ಮೀರಿ ಯಾರೂ ಕೂಡ ಯಾವ ದೇವತೆಗಳು ಕೂಡ ಸ್ವತಂತ್ರವಾಗಿ ತಮಗೆ ಇಷ್ಟ ಬಂದಂತೆ ತಮಗೆ ಮನ ಬಂದಂತೆ ಅವರು ತಮ್ಮ ಕ್ರಿಯಾದಿಗಳನ್ನು ತೋರಿಸುವಂತಲ್ಲ. ಭಗವಂತನ ಆಜ್ಞೆಯನ್ನು ಅನುಸರಿಸಿಕೊಂಡು ಅವರು ತಮ್ಮ ಪ್ರವೃತ್ತಿಯನ್ನು ಮಾಡ್ತಾರೆ ಅಂತ ಇದನ್ನು ಬದುಕಿದಾಗ ಈ ರೀತಿಯಾಗಿ ಅದನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಬೇಕು. ಇದನ್ನು ಸ್ವೀಕಾರ ಮಾಡಿಕೊಂಡು ಇದನ್ನು ಚಿಂತನೆ ಮಾಡಿಕೊಂಡು ನಿಂದನೆ ಮಾಡದೆ, ಯಾಕೆ ಅಂತ ಕೇಳಿದರೆ ಭಗವಂತನ ಸೃಷ್ಟಿಯಾದಿಗಳನ್ನು ನಿಂದನೆ ಮಾಡಿದರೂ ಕೂಡ ಭಗವಂತನ ನಿಂದನೆ ಮಾಡಿದಂತಹ ದೋಷಕ್ಕೆ ನಾವು ಭಾಜನರಾಗ್ತೇವೆ. ಹೇಗೆ ಭಗವಂತನನ್ನು ನಾವು ನೇರವಾಗಿ ನಿಂದನೆ ಮಾಡಬೇಕು ಅಂತಿಲ್ಲ. ಭಗವಂತನ ನಿಂದನೆ ಮಾಡುವುದು ಹೇಗೆ ಅಂತ ಕೇಳಿದರೆ, ಭಗವಂತನನ್ನು ದ್ವೇಷ ಮಾಡುವುದು ಹೇಗೆ ಅಂತ ಕೇಳಿದರೆ, ಭಗವಂತನ ಸೃಷ್ಟಿಯಾದಿಗಳನ್ನು ಅದನ್ನು ದೋಷಿಸಿದ್ರೂ ಕೂಡ ನಮಗೆ ಭಗವಂತನನ್ನು ದೋಷಿಸಿದಂತಹ ನಮಗೆ ದೋಷ ಬರ್ತದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನಿಂದನೆ ಮಾಡುವುದು, ಭಗವಂತನ ಸೃಷ್ಟಿಯಾದಿಗಳ ನಿಂದನೆ ಮಾಡಿದಂತಹ ಭಗವಂತನ ಸೃಷ್ಟಿಯಾದಿಗಳ ನಿಂದನೆ ಮಾಡಿದ್ರೇ ನಮಗೆ ಅದಕ್ಕೆ ಭಗವಂತನ ನಿಂದನೆ ಮಾಡಿದಾಗ ಏನು ದೋಷ ಬರ್ತದೋ ಅದು ಲಭಿಸ್ತದೆ. ಅದಕ್ಕೋಸ್ಕರವಾಗಿ ಭಗವಂತನ ಸೃಷ್ಟಿಯಾದಿಗಳನ್ನು ಯಾವ ಕಾಲಕ್ಕೂ ಕೂಡ ಅದನ್ನು ದೂಷಿಸಬಾರ್ದು ಅಂತ ಹೇಳ್ತಾರೆ. ಹೀಗೆ ಬದುಕಿದಾಗ ಈ ನಿಂದನೆಯನ್ನು ಮಾಡಿದರೆ ಏನಾಯಿತು ಅಂತ ಕೇಳಿದರೆ ನಮಗೆ ಅಂಧಂತಮಸ್ಯೆ ನಿಶ್ಚಿತ. ಭಗವಂತನನ್ನು ನಿಂದನೆ ಮಾಡಬೇಕು ಹೇಗೆ? ಭಗವಂತನನ್ನು ಸೃಷ್ಟಿಯಾದಿಗಳ ನಿಂದನೆ ಮಾಡಿದರೆ ಸಾಕು. ಆವಾಗ ಭಗವಂತನ ನಿಂದನೆ ಮಾಡಿದಂತಹ ದೋಷಕ್ಕೆ ನಾವು ಭಾಜನರಾಗ್ತೇವೆ ಅಂತ ಎಂಬಂತಹ ಎಚ್ಚರಿಕೆಯನ್ನು ನಮಗೆ ಇಲ್ಲಿ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತು ನಮಗೆ ಈ ಎಚ್ಚರಿಕೆಯನ್ನು ನೀಡ್ತದೆ. ಏನು ಅಂತ ಕೇಳಿದ್ರೆ, ತಪನ್ನಂ ನಿಂದೆ ತದ್ವ್ರತಂ, ವರ್ಷಂತಂ ನಿಂದೆ ತದ್ವ್ರತಂ, ಋತು ನಿಂದೆ ತದ್ವ್ರತಂ, ಲೋಕಾನ ನಿಂದೆ ತದ್ವ್ರತಂ, ಪಶೂನ ನಿಂದೆ ತದ್ವ್ರತಂ, ಬ್ರಾಹ್ಮಣ ನಿಂದೆ ತದ್ವ್ರತಂ. ನಮಗೆ ನಿಂದನೆ ಯಾವುದು ನಿಂದನೆ ಅಂತ ಕೇಳಿದರೆ, ಯಾವತ್ತೂ ಕೂಡ ತಪಸ್ಸನ್ನು ನಿಂದನೆ ಮಾಡಬಾರದು. ಯಾವುದು ತಪಸ್ಸು ಅಂತ ಕೇಳಿದರೆ, ಏನು ನಮಗೆ ಲಭಿಸ್ತದೋ ಅದು ತಪಸ್ಸು. ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ತಪಸ್ಸನ್ನು ಹೇಳಿದ್ದಾನೆ. ಯಾವುದು ತಪಸ್ಸು ಅಂತ ಹೇಳಿದರೆ, ಸ್ವಾಧ್ಯಾಯ ಜ್ಞಾನಯಜ್ಞ ಅಷ್ಟ ಅಂತ ಹೇಳಿಕೊಂಡು ಸ್ವಾಧ್ಯಾಯ ಜ್ಞಾನಯಜ್ಞ ಅದೆಲ್ಲವೂ ಕೂಡ ತಪಸ್ಸಿಗೆ ಸಮಾನ. ಕೇವಲ ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡುವುದಲ್ಲ, ಕೇವಲ ಗಂಟೆಗಟ್ಟಲೆ ಪೂಜೆ ಮಾಡುವುದಾಗಲಿ, ಗಂಟೆಗಟ್ಟಲೆ ಜಪವನ್ನು ಮಾಡುವುದಾಗಲಿ ಇದನ್ನು ತಪಸ್ಸು ಅಂತ ಹೇಳಲಿಲ್ಲ. ಮತ್ತು ಯಾವುದನ್ನು ತಪಸ್ಸು ಅಂತ ಕೇಳಿದ್ದು ಅಂತ ಕೇಳಿದರೆ, ಸ್ವಾಧ್ಯಾಯ ಜ್ಞಾನಯಜ್ಞ ಅಷ್ಟ ಅಂತ. ನಮ್ಮಲ್ಲಿ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಕೇಳಿದರೆ ಸ್ವಾಧ್ಯಾಯ, ಅಧ್ಯಯನ ಬೇಕು. ಏನನ್ನು ನಮಗೆ ಗುರುಮುಖೇನವಾಗಿ ಪಾಠವನ್ನು ಮಾಡಿಕೊಂಡಿದ್ದೇವೆಯೋ, ಪಾಠವನ್ನು ಕೇಳಿದ್ದೇವೆಯೋ, ಪಾಠದ
ಅದನ್ನು ಬಿಟ್ಟು ಬಿಟ್ಟೆವು ಅಂತ ಹೇಳಿದ್ರೆ ಅದು ಆವಾಗ ಸಾಧ್ಯ, ಅದು ವ್ರತ ಅಂತ ಅನಿಸಿಕೊಳ್ಳೋದಿಲ್ಲ. ಮತ್ತು ನಮಗೆ ಮುಖ್ಯವಾಗಿ ಏನು ಜೀವನವನ್ನು ಮಾಡಲಿಕ್ಕೆ ಏನು ಬೇಕೋ ಅದು ಇರಬೇಕು. ಕೇವಲ ಜೀವನದ ಹಿನ್ನೆಲೆಯಲ್ಲಿ ಕೇವಲ ಅದು ಮಾತ್ರ ನಮಗೆ ಅದೇ ಒಂದು ವ್ರತವಾಗಿ ಬಿಟ್ಟರೆ ಪ್ರಯೋಜನವಾಗುವುದಿಲ್ಲ. ಮತ್ತೇನು ಬೇಕು? ಸ್ವಾಧ್ಯಾಯ. ಈ ಸ್ವಾಧ್ಯಾಯ, ಜ್ಞಾನ, ತಪಸ್ಸು ಇದನ್ನೇ ನಮಗೆ ಹೇಳುವಂತಹದ್ದು. ವರ್ಷಂ ತನ್ನನಿಂದೇ ಮಳೆ, ಇದನ್ನೇ ಇಲ್ಲಿ ದಾಸರು ಹೇಳಿದ್ದು. ಯಾವುದನ್ನು? ವರ್ಷಂತಂ ಋತುಗಳನ್ನು ನಿಂದನೆ ಮಾಡಬಾರದು. ಚಳಿ, ಗಾಳಿ, ಮಳೆ, ಬಿಸಿಲು ಇತ್ಯಾದಿಗಳು ಏನು ಋತುಗಳನ್ನು ಹೇಳಿದ್ದಾರೋ, ಋತುಗಳು ಇವೆಯೋ ಅದನ್ನು ನಿಂದನೆ ಮಾಡಬಾರದು. ಇದನ್ನು ನಿಂದನೆ ಮಾಡಿದರೆ ಭಗವಂತನ ಸೃಷ್ಟ್ಯಾದಿಗಳ ನಿಂದನೆ ಮಾಡಿದಂತಹ ದೋಷ ನಮಗೆ ಬರ್ತದೆ. ಭಗವಂತನನ್ನು ನಿಂದಿಸಿದಂತಹ ದೋಷ ನಮಗೆ ಬರ್ತದೆ. ಅದಾದ ಮೇಲೆ ಲೋಕಾನಿಂದೆ, ಲೋಕದ ಜನರನ್ನು ನಿಂದನೆ ಮಾಡಬಾರದು. ಯಾಕೆ ಅಂತ ಕೇಳಿದರೆ ಲೋಕ ಎಲ್ಲಿಂದ ಬಂದದ್ದು ಅಂತ ತಿಳ್ಕೊಳ್ಬೇಕು. ಲೋಕ ಭಗವಂತನನ್ನ ಹಿನ್ನೆಲೆ, ಅವರ ಜೀವನದ ವ್ಯವಸ್ಥೆ, ಯಾರು ಜ್ಞಾನಿಗಳಿದ್ದಾರೆ, ಯಾರ ವ್ಯವಸ್ಥೆ ಭಗವಂತನಿಗೋಸ್ಕರವಾಗಿ ತಮ್ಮ ಜೀವನವನ್ನು ಅರ್ಪಿಸಿದ್ದಾರೋ ಅವರನ್ನಿಂದನೆ ಮಾಡಬಾರದು. ಅದಾದ ಮೇಲೆ ಪಶುವನ್ನು, ಯಾವುದೇ ರೀತಿಯಾಗಿರತಕ್ಕಂತಹ ಪಶುಗಳನ್ನು, ಇದನ್ನೇ ನಮಗೆ ಏನು ವ್ರತ ಅಂತ ಹೇಳಿದ್ದು. ಅದಕ್ಕೋಸ್ಕರವಾಗಿ ಇದನ್ನು ನಮಗೆ ಮಾಡಬೇಕು. ಇದೇ ಮಾನಸಿಕ ಪೂಜೆ. ಕೇವಲ ಪೂಜೆ ಅಂತ ಹೇಳಿದಾಗ ದಿವಿ ಪೂಜಾ ಸಂಗತಿಕರಣಾದಿ ಅಂತ ಪೂಜಾ ಎಂಬಂತಹ ಧಾತು, ಅದು ದೇವಪೂಜಾ ಎಂಬಂತಹ ಒಂದು ಶಬ್ದ. ಆ ದೇವಪೂಜಾ ಎಂಬಂತಹ ಧಾತು ದಿವಿ, ಕ್ರೀಡಾ, ವಿಜಿಗೀಷ, ಸಂಗತಿಕರಣ ಇತ್ಯಾದಿ ಬೇರೆ ಬೇರೆ ಅರ್ಥಗಳಲ್ಲಿ ಆ ಧಾತು ನಿಷ್ಪನ್ನವಾಗಿರತಕ್ಕಂತಹದ್ದು. ಆದ್ದರಿಂದ ಈ ಧಾತು ಏನು ಪೂಜಾ ಎಂಬುದಕ್ಕೆ ಕೇವಲ ದೇವತಾ ಅರ್ಚನೆ ಅಂತ ಮಾತ್ರ ಅರ್ಥವನ್ನು ಹೇಳಿಲ್ಲ. ದೇವಪೂಜಾ ಶಬ್ದಕ್ಕೆ ಇಡೀ ಜೀವನವನ್ನೇ ನಾವು ಅವನ ಹಿನ್ನೆಲೆಯಲ್ಲಿ ಯಾವುದನ್ನು ಅವನಿಗೆ ಏನು ನಮಗೆ ಕೊಟ್ಟಿದೆಯೋ, ಏನು ನಮಗೆ ಸಿಕ್ಕಿದೆಯೋ, ಏನು ನಮಗೆ ಲಭಿಸಿದೆಯೋ ಅದು ಅವನ ಅನುಗ್ರಹ ಎಂಬಂತಹ ಚಿಂತನೆ. ಅವನ ಈ ಚಿಂತನೆ ಇಲ್ಲದೇ ಇರತಕ್ಕಂತಹದ್ದು ಯಾವತ್ತೂ ಕೂಡ ನಮಗೆ ಅದು ಪೂರಕ ಅಂತ ಆಗೋದಿಲ್ಲ. ನಾವು ಭಗವಂತನ ಸೃಷ್ಟ್ಯಾದಿಗಳನ್ನು ದೂಷಿಸಿದೆವು ಅಂತ ಹೇಳಿದರೆ ಭಗವಂತನನ್ನು ದೂಷಣೆ ಮಾಡಿದಂತಹ ದೋಷ ನಮಗೆ ಬರ್ತದೆ. ಭಗವಂತನ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಋತುಗಳಾಗಲಿ, ಏನು ಋತು, ಮಾಸ ಇತ್ಯಾದಿಗಳು ಎಲ್ಲಿಂದ ಆದದ್ದು, ಇದರ ಹಿನ್ನೆಲೆ ಬೇಕು. ಈ ಹಿನ್ನೆಲೆಯನ್ನು ಇಟ್ಟುಕೊಂಡಾಗ ಮಾತ್ರ ನಮಗೆ ಆವಾಗ ನಮ್ಮ ಜೀವನ ಪೂರ್ತಿ ಅದು ಪೂಜಾ ಅಂತ ಅನಿಸಿಕೊಳ್ತದೆ. ಅದಕ್ಕೋಸ್ಕರ ಮಾನಸ ಪೂಜೆ, ದೈಹಿಕವಾಗಿ ಮಾಡತಕ್ಕಂತಹ ಪೂಜೆ ಅಂತ ಹೇಳಿದ್ರೆ ಏನು ನಾವು ಸಾಲಗ್ರಾಮಾದಿಗಳನ್ನು ಅಥವಾ ದೇವರ ಪೂಜೆಗೆ ಬೇಕಾಗಿರತಕ್ಕಂತಹ ಸಾಮಗ್ರಿ ಸಲಕರಣೆಗಳನ್ನಿಟ್ಟುಕೊಂಡು ಪೂಜೆಯನ್ನು ಮಾಡ್ತೇವೆ. ಮಾನಸಿಕ ಪೂಜೆಯನ್ನು ಕೂಡ ತುಂಬ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರಲ್ವ, ಯಾವುದು ಅಂತ ಕೇಳಿದ್ರೆ ಭಕ್ತ್ಯಾಗ್ರಾಹ್ಯ ಋಷಿಕೇಶ ನ ಧನೈರ್ಧರಣೀಸುರ ಭಕ್ತ್ಯಾಲಂಬೋಯುಧೋ ವಿಷ್ಣು ಫಲಂ ದತ್ತೇ ಸಮೀಹಿತಂ ಫಲಂ ದತ್ತೆ. ಕದಾ ದತ್ತೆ, ಯಾವಾಗ ಕೊಡ್ತಾನೆ ಅಂತ ಕೇಳಿದ್ರೆ ಭಕ್ತ್ಯಾ ಸಂಪೂಜಿತ. ಅದರಲ್ಲಿ ಒಂದು ಅಂಶ ಇದೆ. ಯಾವುದು ಅಂಶ ಅಂತ ಕೇಳಿದ್ರೆ ನಾವು ಸಂಪೂಜಿತ ಅಂತ ಇಟ್ಟುಕೊಳ್ತೇವೆ. ಯಾವುದನ್ನು ಎಲ್ಲಿ ಇರಬೇಕು, ನಮ್ಮ ಪೂಜೆಯ ಹಿನ್ನೆಲೆ ಏನಿರಬೇಕು ಅಂತ ಕೇಳಿದ್ರೆ ಭಕ್ತ್ಯಾ ಸಂಪೂಜಿತ. ಯಾವುದು ಮುಖ್ಯವಾಗಿರತಕ್ಕಂತಹದ್ದು ಆಚಾರ್ಯರು ನಮಗೆ ಕೊಟ್ಟಿರತಕ್ಕಂತಹ ಕೃಷ್ಣಾಮೃತ ಮಹಾರ್ಣವದಲ್ಲಿ ಭಕ್ತ್ಯ ಹಿನ್ನೆಲೆ ಯಾವುದು ಬೇಕು ಅಂತ ಕೇಳಿದ್ರೆ ಭಕ್ತಿ ಇದ್ದಾಗ ಭಕ್ತಿ ವಿಷಯಕವಾಗಿರತಕ್ಕಂತಹ ಭಕ್ತಿ ಸಹಿತವಾಗಿರತಕ್ಕಂತಹದ್ದೇ ನಮಗೆ ಅದು ಸಾರ್ಥಕವಾಗುವಂತಹದ್ದು. ಅದಕ್ಕೋಸ್ಕರ ಭಕ್ತ್ಯಾ ಸಂಪೂಜಿತ ಏನಾಗ್ತದೆ, ಭಕ್ತ್ಯಾ ಸಂಪೂಜಿತ
ವಿಷ್ಣು ಫಲಂ ದತ್ತೆ. ಭಗವಂತ ಏನು ಮಾಡ್ತಾನೆ? ಭಗವಂತ ಫಲವನ್ನು ಕೊಡ್ತಾನೆ. ನಧನೈಹಿ, ಭಗವಂತನಿಗೆ ಏನು ಬೇಡ. ಭಗವಂತನಿಗೆ ನಾವು ಹಣವನ್ನು ಕೊಡ್ತೇವೆ ಅಂತ ಹೇಳಿದರೆ ಭಗವಂತನನ್ನು ನಾವು ಹಣ ಕೊಟ್ಟು ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೊಂದು ನಾವು ಸಂಪತ್ತಿನಲ್ಲಿ ಭಗವಂತನನ್ನು ತುಲನೆ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಭಗವಂತನನ್ನು ತುಲನೆ ಮಾಡಲಿಕ್ಕೆ ನಧನೈಹಿ, ಅದಕ್ಕೋಸ್ಕರ ಭಕ್ತ್ಯಾಗ್ರಾಹ್ಯ, ಭಕ್ತಿ ಎಂಬುದು ಅತೀ ಅವಶ್ಯಕ ಎಂಬುದಾಗಿ ನಮಗೆ ಹೇಳ್ತಾರೆ. ಆದ್ದರಿಂದ ಬಾಹ್ಯ ದ್ರವ್ಯಗಳಿಗಿಂತ ಅತೀ ಅವಶ್ಯಕವಾಗಿ ಏನು ಬೇಕು ಅಂತ ಕೇಳಿದ್ರೆ ಇದೇ ಯಾವುದು? ಭಕ್ತಿ. ಭಕ್ತಿ ಎಂಬುದು ಇತ್ತು ಅಂತಾದರೆ ಭಗವಂತ ಒಲಿತಾನೆ ಅಂತ ಹಿಂದೆ ಬೇರೆ ಬೇರೆ ದೃಷ್ಟಾಂತಗಳು ನಮಗೆ ನೋಡಿದ್ದೇವೆ. ಕೃಷ್ಣನೋ ಪಾಂಚಾಲಿ, ಅಲ್ಲಿ ಅವಳು ಮಾಡಿದ್ದು ಏನು ಅಂತ ಕೇಳಿದ್ರೆ ಕೇವಲ ಭಕ್ತಿ. ಇನ್ನು ಗಜೇಂದ್ರ, ಅವನು ಮಾಡಿದ್ದು ಏನು ಕೇಳಿದ್ರೆ ನಿಶ್ಚಲವಾಗಿರತಕ್ಕಂತಹ ಭಕ್ತಿ. ವಿದುರ, ನಾವು ಮಹಾಭಾರತವನ್ನು ಅವಲೋಕನ ಮಾಡಿದಾಗ ವಿದುರ ಇವರೆಲ್ಲರೂ ಕೂಡ ಏನಿತ್ತು ಅಂತ ಕೇಳಿದ್ರೆ ಇವರಲ್ಲಿ ಕೇವಲ ಭಕ್ತಿ ಮಾತ್ರ ಇತ್ತು. ಭಕ್ತಿಯಿಂದಾಗಿ ಅವರು ದೇವರನ್ನು ಒಲಿಸಿಕೊಂಡರು. ಕೇವಲ ಸಂಪತ್ತಿನಿಂದ ಒಲಿಸಿಕೊಂಡಿರತಕ್ಕಂತಹ ಒಂದು ದೃಷ್ಟಾಂತವನ್ನಾದರೂ ನಾವು ಹೇಳಿದರೆ ಆವಾಗ ಇಲ್ಲ, ಒಂದೇ ಒಂದು ದೃಷ್ಟಾಂತಗಳು ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಪೂಜಾದಿಗಳ ಹಿನ್ನೆಲೆ ಏನಿರಬೇಕು ಅಂತ ಕೇಳಿದರೆ ಅದು ಕೇವಲ ಭಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇನ್ನು ಮುಂದಿನ ಪದ್ಯದಲ್ಲಿ ಭಗವಂತನ ಮಹತ್ವವನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಅಂಶವನ್ನು ಮುಂದೆ ಜಗನ್ನಾಥದಾಸರು ಹೇಳ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.